RSS ಬ್ಯಾನ್ ವಿಚಾರ ರಾಜ್ಯಾದ್ಯಂತ ಚರ್ಚೆ ಆಗ್ತಿರುವ ಸಂದರ್ಭದಲ್ಲೂ ಕೂಡ ನಿಮ್ಮ ಮಾಜಿ ಪಕ್ಷ ಬಿಜೆಪಿಯ ರಾಜ್ಯಾಧ್ಯಕ್ಷರು ಅದ್ರ ಬಗ್ಗೆ ಕೂಡ ಗಟ್ಟಿ ಧ್ವನಿಯಲ್ಲಿ ಮಾತನಾಡ್ತಿರೋದು ಎಟ್ಟೆಗೇನ್ ಅದೇ ಪ್ರತಾಪ್ ಸಿಂಹ ಅವರು, CT ರವಿ ಅವರು ಇತ್ಯಾದಿ ಬೆರಳೆಣಿಕೆ ಮಂದಿ ನಾಯಕರು. RSS ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ವೈಯಕ್ತಿಕ ಜಿದ್ದಿನ ರೀತಿಯಲ್ಲಿ ಪರಿಗಣಿಸ್ಬಿಟ್ಟಿದ್ದಾರೆ. ಯತ್ನಾಳ್ ಅವರೇ, ಬಿಜೆಪಿ ಪಕ್ಷದಿಂದ ಇಂಥ ವಿಚಾರದಲ್ಲೂ ಗಟ್ಟಿಯಾಗುವಂತ ಪ್ರತಿಭಟನೆ ಇಲ್ಲ ಅಂದ್ರೆ ಜನ ಇದನ್ನ ಯಾವ ರೀತಿ ನೋಡ್ಬೇಕು ಅಂತ? ನೋಡ್ರಿ, ಈಗ ಪ್ರಿಯಾಂಕಾ ಖರ್ಗೆ ವಿಜೇಂದ್ರ ಎಲ್ಲ ಒಂದೇ ಇದ್ದಾರೆ ಮೇಡಮ್. ಅವರು ಪ್ರಿಯಾಂಕಾ ಖರ್ಗೆ ಅವರ ಮಾವ ಅಲ್ಲಿ ಲೋಕಸಭೆಗೆ ಗೆದ್ದು ಬರಬೇಕಾದ್ರೆ ವಿಜೇಂದ್ರ ಅವರೇ ಕಾರಣ. ಪಾಪ ಉಮೇಶ್ ಜಾಧವ್ ಅವ್ರನ್ನ ಬರೀ ಅವರೇನು ವಿಜೇಂದ್ರನ ಚೇಲಾಗಳದಾರಲ್ಲ ಕಲಬುರಗಿಯಲ್ಲಿ, ಅವರೆಲ್ಲರೂ ಮನ್ಯಾಗ ಕೂತರು. 50,000 ಒಂದೇ ಕಾನ್ಸ್ಟಿಟ್ಯೂನ್ಸಿಯೊಳಗೆ ಲೀಡ್ ಆಯಿತು ಕಾಂಗ್ರೆಸ್ಗೆ. ಮೊನ್ನೆ ವಿಧಾನಸಭೆಯಲ್ಲಿ ಎಷ್ಟು ಲೀಡ್ ಆಗಿತ್ತು BJP ಸೋತಿದ ಅಭ್ಯರ್ಥಿಗೆ. ಮೊನ್ನೆ ಲೋಕಸಭೆಯಲ್ಲಿ 50,000 ಒಂದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಲೀಡ್ ಆಗಿದ್ದರಿಂದ ಬರೀ 25,000ರಲ್ಲಿ ಉಮೇಶ್ ಜಾಧವ್ ಸೋತರು. ಭಯ, ಖರ್ಗೆ ಕುಟುಂಬದ ಭಯ ಯಡಿಯೂರಪ್ಪ ಕುಟುಂಬಕ್ಕೆ ಎಟ್ಟಿದೆ ಅಂದರೆ, ಏನಾದರೂ ನಾವು ಖರ್ಗೆ ಅವ್ರ ವಿರುದ್ಧ ಮಾತಾಡಿಬಿಟ್ರೆ ನಮ್ಮದೆಲ್ಲ ಇತಿಹಾಸ ತೆಗೆದು ಹಾಕ್ತಾರೆ, ಅವ್ರು ರಾಷ್ಟ್ರೀಯ ಅಧ್ಯಕ್ಷರದಾರಂಥ ಭಯದಿಂದ ಇವತ್ತು ಇಷ್ಟೆಲ್ಲ RSS ಬಗ್ಗೆ ಹೀನಾಯವಾಗಿ ನಡೆದರೂ ಸಹ, ಇಟ್ಟು ಮಾತಾಡಿದ್ರು ಸಹಿತ ಯಡಿಯೂರಪ್ಪ ಆಗಲಿ ವಿಜೇಂದ್ರ ಆಗಲಿ ಒಂದೂ ಹೇಳಿಕೆ ಕೊಡಲಿಲ್ಲ.